ನೋಡಿ, ರೈತರ ಹಾಲಿನ ದರವನ್ನು ಕೂಡಲೇ ಹೆಚ್ಚಿಸಬೇಕು. ಇದಕ್ಕೆ ವಿರೋಧ ಮಾಡ್ತಾ ಇರ್ತಕ್ಕಂಥ ವಿಜಯೇಂದ್ರ ಮತ್ತೆ ಯಾರೇ ಆಗಲಿ ಅವರು ಮುಂದಿನ ದಿನಗಳಲ್ಲಿ ರೈತರಿಂದ ಚಳುವಳಿನ ಎದುರಿಸಬೇಕಾಗ್ತದೆ, ವಿರೋಧವನ್ನು ಎದುರಿಸಬೇಕಾಗ್ತದೆ. ನಾವು ಏನು ರೈತರು ಪಶುಪಾಲನೆ ಮಾಡೋಕ್ಕಾಗಲ್ಲ, ಅದು ಸಗಣಿನ ಪರಕೆಗೆ ಹಚ್ಕೊಂಡು ಅವ್ರು ಎಲ್ಲೇ ಹೋದರೂ ಕೂಡ ನಾವು ತೋರಿಸುವಂಥ ಕೆಲಸ ಮಾಡ್ತೀವಿ. 45ರಿಂದ 50 ರೂಪಾಯಿ ಹಾಲಿನ ದರ ಇದೆ. ಹಾಗಿರುವಾಗ ನಮ್ಮ ರಾಜ್ಯದಲ್ಲಿ ಕೇವಲ 30 ರೂಪಾಯಿ 31 ರೂಪಾಯಿ ಇರ್ತಕ್ಕಂಥದ್ದು ನಮ್ಮ ರಾಜ್ಯದ ರೈತರ ದುರಾದೃಷ್ಟ. ಆ ಕಾರಣ ಉತ್ಪಾದನೆ ಮಾಡ್ತಕ್ಕಂಥದ್ದು ಖರ್ಚು ಹೆಚ್ಚಿಗೆ ಬರ್ತಾ ಇದೆ ನಮಗೆ, ಉತ್ಪಾದನೆ ವೆಚ್ಚ. ಈ ಕೂಡಲೇ 10 ರೂಪಾಯಿ ದರವನ್ನು ಹೆಚ್ಚಿಸಬೇಕು. ನೀವು ಅವ್ರು ಕೇಳ್ತೀವಿ ಇವ್ರು ಕೇಳ್ತೀವಿ ಕೋಳಿ ಕೇಳ್ಬಿಟ್ಟು ಮೆಣಸಾರಿತೀವಿ ಅಂತ ಕಥೆನ ಬಿಟ್ಟುಬಿಟ್ಟು ಈ ಕೂಡಲೇ ದರವನ್ನು ಹೆಚ್ಚಿಸಬೇಕು ಅಂತ ಒತ್ತಾಯ ಮಾಡ್ತೀವಿ. ವಿಜಯೇಂದ್ರ ಅವರು ರೈತರ ವಿಚಾರದಲ್ಲಿ ಭಾಳ ಎಚ್ಚರಿಕೆಯಿಂದ ಮಾತಾಡಬೇಕು. ಇಂಥ ಊಹಾಪೋಹದ ರೈತ ವಿರೋಧಿ ಹೇಳಿಕೆ ಕೊಡೋದನ್ನ ನಿಲ್ಲಿಸಬೇಕು ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಎಲ್ಲ TCಗಳನ್ನ ರೈತರಿಂದ ಏನು ಅಕ್ರಮ ಸಕ್ರಮದ ಅಡಿನಲ್ಲಿ ಹಣ ಪಡ್ಕೊಂಡಿದ್ದೀರಿ, ಕೂಡಲೇ ಅದನ್ನ ಸಂಪರ್ಕ ಕಲ್ಪಿಸ್ಬೇಕು. ತಪ್ಪಿದಲ್ಲಿ ನಿಮ್ಮ ಎಲ್ಲ ಆಫೀಸ್ಗಳು ಬಂದಾಯ್ತವೆ, ಬೀಗ ಹಾಕ್ಬಿಟ್ಟು ಜಾರ್ಜ್ ಅವರಿಗೆ ಮುಖಭಂಗ ಮಾಡ್ತಕ್ಕಂಥ ಕೆಲಸನ ನಾವು ಬುದ್ಧಿ ಕಲಿಸುವಂಥ ಕೆಲಸನ ಮಾಡ್ತೀವಿ. ಜಿಲ್ಲೆನಲ್ಲಿ ಕನಿಷ್ಠ 15,000 ರೈತರ ಕಡೆಯಿಂದ ಹಣ ಪಡ್ಕೊಂಡಿದ್ದಾರೆ. ಇವ್ರು ಎಲ್ಲಿ 25ರಿಂದ 35,000 ಹಣ ಪಡ್ಕೊಂಡವ್ರೆ. ಇವ್ರು ಎಲ್ಲಿಟ್ಟಿದ್ದಾರೆ ಆ ಹಣನ ಅಂತಕ್ಕಂಥದ್ದು ಕೂಡ ಹೇಳಿಲ್ಲ. ಕೆಲವರು ಲೈನ್ಮೆನ್ಗಳೇ ಡೈರೆಕ್ಟ್ ಆಗಿ ತಗೊಂಡವ್ರೆ. ಇವ್ರನ್ನ ರೈತರು ಹಣರ ಕಳ್ಳರು ಅಂತ ಹೇಳಕ್ಕೆ ನಾವು ಇಷ್ಟಪಡ್ತೀವಿ. ಕೂಡಲೇ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ನಮ್ಮ ರೈತರು TC ಕನೆಕ್ಷನ್ ಕೊಡಬೇಕು.